ನಾನು ಏನು ಅಂಕಿಅಂಶನೇ ಕೊಟ್ಟಿಲ್ಲ. ಪ್ರತಿಪಕ್ಷ ನಾಯಕರು ಅವರು ಜನರಲ್ ಆಗಿ ಸರಿಯಾಗಿ ಹೇಳಿದ್ದಾರೆ. ವಿತರಣೆ ಮಾಡ್ತಾ ಇಲ್ಲ ಅಂತ ಹೇಳಿದೆ ಅಷ್ಟೇ. ಆ ರೈಟ್ಸ್ ಇಲ್ವಾ ನನಗೆ? ವಿರೋಧ ಪಕ್ಷಕ್ಕೆ ರೈಟ್ಸ್ ಇಲ್ವಾ? ಅಶೋಕ, ನಿನಗೆ ದೂಷಿಸ್ತಾ ಇಲ್ಲ ನಾನು. ಐ ಆಮ್ ನಾಟ್ ಅಬ್ಯೂಸಿಂಗ್ ಯು ಜನರಲ್ ಅಥವಾ ಯು ಆರ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇಲ್ಲ. ಇಡೀ ಸದನ ಕೇಳ್ತಾರೆ. ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನು ಮಾಡಬಾರ್ದು ಯಾರುವೆ. ಮಾಡೋದ್ರಿಂದ ಈಗ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಗಂಭೀರವಾಗಿ ಚರ್ಚೆ ಮಾಡೋಣ. ಸರ್ಕಾರ ಏನು ಉತ್ತರ ಕೊಡಬೇಕು ಅದನ್ನು ಕೊಡೋಣ. ನೀವೇನು ಹೇಳಬೇಕು ಅದನ್ನು ಹೇಳಿ. ಆದರೆ ನಾವು ಯಾವತ್ತೂ ಕೂಡ ಪರಸ್ಪರ ನಾವೇನು ದ್ವೇಷಿಗಳಲ್ಲ. ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ನಾವು ರೂಲಿಂಗ್ ಪಾರ್ಟಿನಲ್ಲಿದ್ದೀವಿ. ನೀವು ಏನು ಹೇಳ್ತೀರಿ ಅದನ್ನು ಕೇಳಿ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು ಹೇಳುವಾಗ, ಅದನ್ನು ಕೇಳುವಾಗ ನಾವು ಸ್ವಲ್ಪ ಸಂಯಮನ ಪ್ರದರ್ಶನ ಮಾಡ್ತಕ್ಕಂಥದ್ದು ಉತ್ತಮ. ಅನ್ಪಾರ್ಲಿಮೆಂಟ್ರಿನ ಬಳಸಬಾರ್ದು ಅಂತಕ್ಕಂಥದ್ದನ್ನು ಮಾಡಬೇಕು. ಆಗ ಚರ್ಚೆ ಗುಣಮಟ್ಟ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಸದನದ ಗೌರವವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಇನ್ನು ಮುಂದೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗ ಇವತ್ತು ಇನ್ನೊಂದು ಗಂಟೆ ಇದೆ. ಇನ್ನೊಂದು ಗಂಟೆಯಲ್ಲಿ ಮುಗಿಸೋದಾದ್ರೆ ಇವತ್ತು ಮುಗಿಸಿ, ಇಲ್ಲದೆ ಹೋದರೆ ಒಳಗಡೆ ಮಾತಾಡಿದ್ದು ನಾವು. ಇಲ್ಲದೆ ಹೋದರೆ ನಾಳೆ ಮುಂದುವರಿಸಿ ಬೇರೆ. ನಾನು ರಿಸ್ಟ್ರಿಕ್ಟ್ ಮಾಡಲ್ಲ. ಈಗಲೇ ಇವತ್ತೇ ಮುಗಿಸ್ಬೇಕು, 1 ಗಂಟೆಯಲ್ಲೇ ಮುಗಿಸ್ಬೇಕು ಅಂತ ಮಾಡಲ್ಲ. ರಿಸ್ಟ್ರಿಕ್ಟ್ ಮಾಡಲ್ಲ. ನೋಡಿ, 1 ಗಂಟೆಲೇ ಮುಗಿಸಿ, ಅರ್ಧ ಗಂಟೆಲೇ ಮುಗಿಸಿ, 1.5 ಗಂಟೆ ಮುಗಿಸಿ, 2 ಗಂಟೆ ಮುಗಿಸಿ ಅಂತ ಹೇಳಕ್ ಹೋಗಲ್ಲ. ನೀವು ಮಾತಾಡೋದು ಇವತ್ತು ಮಾತಾಡಿ ಮುಗಿಸ್ತೀವಿ ಅನ್ನೋದಾದ್ರೆ ಮುಗಿಸಿ, ಇಲ್ಲ ಬೇರೆ ದಿನ ಮಾತಾಡೋದಾದ್ರೆ ನಾಳೆ ಮಾತಾಡ್ತೀವಿ. ಪ್ರತಿಪಕ್ಷ ನಾಯಕರು ಇವತ್ತು 6:30 ಮುಗಿಸ್ತೀರಾ? ಸೊ ಇಷ್ಟು ಮಾತ್ರ ಇಟ್ಕೊಳ್ಳೋಣ. ಮಾನ್ಯ ಎಲ್ಲ ಸದಸ್ಯರುಗಳಿಗೆ, ಮಂತ್ರಿಗಳಿಗೆ ನಾನು CLP ಸಭೆ ಮನವಿ ಮಾಡ್ತೀನಿ. ನಾವು ಅನಗತ್ಯವಾಗಿ ಇಂಟರ್ಫಿಯರ್ ಆಗೋದು ಬೇಕಾಗಿಲ್ಲ. ಈಲ್ಡ್ ಆಗಿ 1 ನಿಮಿಷ ಈಲ್ಡ್ ಆಗಿ ಅಂತ ಕೇಳಿ, ಅಥವಾ ನಿಮ್ಮ ಪರ್ಮಿಷನ್ ನೀವು ಕೊಟ್ಟರೆ ಮಾತಾಡೋಣ. ಹೌದು, ಓಕೆ. ಅಲ್ಲ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದು ಅವರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಿದ್ದಾರೆ. ಅವ್ರು ಹೇಳಿದ್ದು ನಾನೇ ಯಾವುದು ಅಂದರೆ ತಪ್ಪು ಅಂತ ಹೇಳಲ್ಲ. ಸರಿಯಾಗಿ ಹೇಳಿದ್ದಾರೆ. ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು. ನಾವು ಇರಬೇಕು, ಅವರು ಪಾಲನೆ ಮಾಡಬೇಕು. ನಾನು ಇರೋದರಲ್ಲಿ ಭಾಳ ಸಮಯದಿಂದ ಮಾತಾಡಿದ್ದೀನಿ. ಇದುವರೆಗೂ ನಾನು ನನ್ನ 25-30 ವರ್ಷ ಅಧಿವೇಶನದಲ್ಲಿ ನಂದು ಯಾವುದನ್ನು ಕಡದಿಂದ ತೆಗೆದಾಕಿರೋದು ಯಾವುದೂ ಇಲ್ಲ. ಒಂದೂ ಇಲ್ಲ. ನನ್ನ ರೆಕಾರ್ಡಲ್ಲೇ ಇಲ್ಲ ಅದು ಯಾವುದೂ. ಅದರಿಂದ ನಾನೇನು ಹಂಗೇನು ವಿರೋಧ ಪಕ್ಷವಾಗಿ ನಾವು ಟೀಕೆ ಮಾಡೋಕ್ಕೆ ಇರೋದು. ಟೀಕೆ ಮಾಡಬೇಕು. ನಾವು ಟೀಕೆ ಮಾಡೋಕ್ಕೆ ಇರೋದಲ್ಲ, ಟೀಕೆ ಮಾಡಲೇಬೇಕು. ನಾವು ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸಕ್ಕೆ ನಮ್ಮನ್ನು ನಿಲ್ಕೋದು. ಸರಿ ಇಲ್ಲ ಅಂತ ಹೇಳಿದ್ರೆ ಜನ ನಮಗೆ ಚಿಮಾರಿ ಆಗ್ತಾರೆ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಇದು ಅವ್ರದ್ದು ಶಾಸಕಾಂಗ ಸಭೆ 6 ಗಂಟೆಗಿದೆ. ನಮ್ಮದು ಶಾಸಕಾಂಗ ಸಭೆ ಇದೆ. ಅದಕ್ಕೆ ನಾಳೆ ಅವಕಾಶ ಕೊಟ್ಟರೆ ನಾಳೆ ಮಾತಾಡ್ತೀನಿ. ಇಲ್ಲ ಅರ್ಧ ಗಂಟೆ ಮಾತಾಡಿ ಆಮೇಲೆ ನೀವು ತೊಗೊಂಡೋಗಿದ್ರೆ ಅರ್ಧ ಗಂಟೆ ಮಾತಾಡಿ ಆಮೇಲೆ ತೊಗೊತೀನಿ. ಸರಿ, ಈಗ ನಾವು ಕಾಲಿಂಗ್ ಅಟೆನ್ಷನ್ ತೆಕ್ಕೊಲ್ವಾ? 6 ಗಂಟೆಗೆ ಮುಗೀತದೆ ಅದು. ಮತ್ತು ನಾಳೆ ಬೆಳಿಗ್ಗೆ ಪ್ರಾರಂಭ ಮಾಡಿ. ಮಾನ್ಯ ಮುಖ್ಯಮಂತ್ರಿ ಹೇಳಿದಾಗೆ ನೀವು ಚರ್ಚೆ ಮಾಡುವಾಗ ಎಲ್ಲರಿಗೂ ತಾಳ್ಮೆಯಿಂದ ಕೇಳಬೇಕು. ಮತ್ತು ನೀವು ಮಾತಾಡುವಾಗ ಜನಕ್ಕೆ ತಾಳ್ಮೆಯಿಂದ ಕೇಳುವ ರೀತಿಯ ಒಂದು ಮಾತುಗಳು ಇರಬೇಕು. ಈಗ ಏನಾದ ಒಂದು ಸೆಕೆಂಡ್ ಮಾತು ಕೇಳಿದೆ. ಅಲ್ಲ, ನಾನು ಹೇಳಿದೆ ಈಗ ಅವರಿಬ್ಬರು ಇಲಾಖೆಗೆ ನಾನು ಬಂದೇ ಇಲ್ಲ. ಹಾಗೆಲ್ಲ ಇವಾಗ ಬೇರೆ ಇಲಾಖೆಗೆ ಇಲಾಖೆ ಈಗ ನೋಡಿ, ಆಯ್ತು, ಸಬ್ಜೆಕ್ಟ್ ಅಲ್ಲಿ ಮಾತಾಡುವಾಗ ಉದಾಹರಣೆಗೆ ಒಂದು ಸಬ್ಜೆಕ್ಟ್ ಇದ್ರೆ ಅದ್ರ ಏನೋ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕಿದೆ. ಆ ಸಂಬಂಧಪಟ್ಟಂತ ಮಿನಿಸ್ಟರ್ ಎದ್ದು ನಿಂತು ನನಗೆ ಕ್ಲಾರಿಫಿಕೇಶನ್ ಕೇಳಿದಾಗ ಅವ್ರಿಗೆ ಕೊಡುವಂತ ಅವಕಾಶ ಕೊಟ್ಟರೆ ಆಯ್ತು. ಆ ಮಿನಿಸ್ಟರ್ ಇಲಾಖೆ ಮೇಲೆ ಅಷ್ಟೇ ಇದೆ. ಈಗ HK ಪಾಟೀಲ್ ಅವ್ರು ಮಾತಾಡಿದ್ರು, ನಾನು ಕೂತ್ಕೊಂಡೆ ಮಾತಾಡಿ HK ಪಾಟೀಲ್ ಅವರು ಅಂತ ಹೇಳಿದೆ. ನನಗೆ ಆ ಥರ ಪರ್ಟಿಕ್ಯುಲರ್ ಇಲ್ಲ. ಏನೇನು ಸಂಬಂಧ ಇಲ್ದಿದ್ದಕ್ಕೆ ಎದ್ದು ಹೇಳ್ಬಾರ್ದು ಅಷ್ಟೇ. ನನಗೆ ಪರ್ಟಿಕ್ಯುಲರ್ ಇದ್ರೆ ತಪ್ಪು ಹೇಳ್ತಾ ಇದ್ದೀರಾ ನೋಡಿ, ಪದ ತಿದ್ದುಗೊಳ್ಳಿ, ಸರಿ ಇಲ್ಲ ನೋಡಿ ಅಂದರೆ ನಾನು ಇಮಿಡಿಯೇಟ್ ಆಗಿ ನಾನು ನೋಡ್ತೀನಿ. ನಾನು ಆ ಕಡೆನೂ ಮಾತಾಡ್ತೀನಿ, ತಿದ್ದುಕೊಳಕ್ಕೆ ನಾನು ರೆಡಿ ಇದ್ದೀನಿ. ಓಕೆ, ಅದರಿಂದ ಸರಿ ಇದೆ, ಹೇಳೋ ಮೆಥಡ್ ಆಗಿ ಹೇಳ್ಬೇಕಷ್ಟೇ. ಈಗ ಅದನ್ನ ನಾನು ಪಾಲನೆ ಮಾಡ್ತೀನಿ. ಮುಖ್ಯಮಂತ್ರಿಗಳು ಏನು ಹೇಳಿದಾರೋ ಅದಕ್ಕೆ ನಾನು ಈಗ ನಾಳೆ ಬೆಳಿಗ್ಗೆ ಮಾಡಿ
ಈಗ ನಾವು ಕಾಲಿಂಗ್ ಅಟೆನ್ಷನ್ ತೆಕ್ಕೊಳ್ವಾ, ಆದಷ್ಟು ಬೇಗ ಮುಗಿಸಬೇಕು. ಒಂದು ಈಗ KY ನಂಜೇಗೌಡರು, ಅರ್ಗ ಜ್ಞಾನೇಂದ್ರ ಅವರು ರಿಪ್ಲೈ ಬರಲಿಲ್ಲ. KY ನಂಜೇಗೌಡರು, ಗೃಹ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಗೃಹ ಮಂತ್ರಿ ಪರಮೇಶ್ವರನನ್ನ ನಾನು ಗಮನಿಸಲು ಪ್ರಶ್ನೆ ಕೇಳಿದ್ದೀನಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಪೊಲೀಸ್ ಉಪವಿಭಾಗ